ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಎಲ್ಲರಿಗೂ ಡೌಟ್ ಬಂದಿರುತ್ತೆ. ಏನಂತ 4 ರೌಂಡ್ ಆಯ್ತು. ಆ 4 ರೌಂಡ್ ಮುಗಿದ್ಮೇಲೆ ಅಲ್ಲಿ ಹನುಮಂತ್ ಇದಾರೆ, ತ್ರಿವಿಕ್ರಮ್ ಇದಾರೆ, ಮಂಜು ಇದಾರೆ. ಕೊನೆ ರೌಂಡ್ ಇದೆ. ಕೊನೆ ರೌಂಡ್ ಅಲ್ಲಿ ಗೆದ್ದೋರು ಯಾರು? ಆ ಗೆದ್ದ ಮೇಲೆ ಇವರು 3 ಜನ ಒಂದಾಗಿ ಯಾರನ್ನ ಕಳಿಸ್ತಾರೆ ಮತ್ತೆ ಹೊರಗಡೆ. ಯಾಕಂದ್ರೆ ಲಾಸ್ಟ್ ರೌಂಡ್ ಅಲ್ಲಿರೋರೆ 3 ಜನ ಫಿಕ್ಸ್ ಆಗ್ತಾರೆ, ಇಲ್ಲಿರೋ 5 ಜನ ನಾಮಿನೇಟ್ ಆಗ್ತಾರೆ. ಮತ್ ಕೊನೆ ಒಂದು ಟಾಸ್ಕ್ ಗೆದ್ದಿದ್ ಯಾರು, ಕೊನೆ ರೌಂಡ್ ಗೆದ್ದಿದ್ ಯಾರು ಅಂತ ತುಂಬಾ ಜನ ಕನ್ಫ್ಯೂಷನ್ ಇದೆ. ಒಂದು ರಿವ್ಯೂ ಮಾಡಿ ಅನಲಿಟಿಕ್ ಮಾಡಿ ಮಾತಾಡಬೇಕು. ಅಪ್ಡೇಟ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ 5 ಜನ ಟಾಸ್ಕ್ ಕೊಡೋರು ಯಾರ್ಯಾರು? ಈಗ ಅಲ್ಲಿರೋದು ಹನುಮಂತು, ತ್ರಿವಿಕ್ರಮು, ನಮ್ಮ ಮಂಜಣ್ಣ ಇದಾರೆ. ಇನ್ನು ಇಲ್ಲಿರೋದು ಯಾರು? ಭವ್ಯ, ಗೌತಮಿ, ಚೈತ್ರ, ಧನರಾಜು, ಮೋಕ್ಷತಾ. ಈ 5 ಜನ ಇದಾರೆ. ಈ 5 ಜನದಲ್ಲಿ ಕೊನೆ ರೌಂಡ್ ಟಾಸ್ಕ್ ಗೆದ್ದಿರೋದು ಬಾಲ್ ಟಾಸ್ಕ್ ಯಾರಂತ ಹೇಳೋದಾದ್ರೆ ಗೌತಮಿ ಅವ್ರು ಗೆದ್ದಿದ್ರು ಅಂತ ಹೇಳಿ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಅವ್ರೇನಂದ್ರೆ ಅನ್ಸುತ್ತೆ, ಅನ್ಸೋದಲ್ಲ, ಅಲ್ಲೊಂದು ನೋಡಿದಾಗ ವಾತಾವರಣ ನೋಡಿದಾಗ ಅದು ಆ ರೀತಿ ಆಗ್ತಾ ಇದೆ. ಗೌತಮಿ ಗೆದ್ದಿರುವ ಕಾರಣ ಆ ಊರಲ್ಲಿ ಈಗ ಯಾರೋ ಒಬ್ರು ಈ ಕಡೆ ಬರ್ಬೇಕು. ಅಲ್ಲಿ ಯಾರಿದ್ದಾರೆ? ಮಂಜಣ್ಣ, ತ್ರಿವಿಕ್ರಮ್, ಹನುಮಂತ, 3 ಜನ ಇದ್ದಾರೆ. ಈ 3 ಜನದಲ್ಲಿ ಹೊರಗಡೆ ಬರ್ಬೇಕಾದ್ರೆ ಅವ್ರು ಡಿಸೈಡ್ ಆಡ್ಬೇಕಾದ್ರೆ ನೀವು ಜಗಳ ಆಡ್ತಾರ ಮಂಜಣ್ಣ ತ್ರಿವಿಕ್ರಮ್ ಹತ್ರ. ವ್ಯಕ್ತಿತ್ವ ಅಂತ ಬಂದಾಗ ಹನುಮಂತ ಇವರೆಲ್ಲ ಸ್ವಲ್ಪ ಮೇಲು ಅಂತೇಳಿ. ಅದೇ ಕಾರಣಕ್ಕೆ ನಮ್ಮ ಮಂಜಣ್ಣ ಅವರು ಹನುಮಂತ ಅವ್ರನ್ನ ಸೇವ್ ಮಾಡಿ ನೋಡ್ತಾ ಇದಾರೆ ಅಲ್ಲಿ ತ್ರಿವಿಕ್ರಮ ಕಳ್ಸಂತ. ಯಾಕಂದ್ರೆ ಮಂಜಣ್ಣನ ಕಳ್ಸಕ್ಕೆ ಹನುಮಂತ ಯೋಚನೆ ಮಾಡಲ್ಲ, ತ್ರಿವಿಕ್ರಮ್ಗೆ ಓಟ್ ಹಾಕ್ಬೋದು. ಆದ ಕಾರಣ ಒಂದ್ ವೇಳೆ ಹಂಗ್ ತಗೊಂಡ್ರು ತ್ರಿವಿಕ್ರಮೇ ಹೊರಗಡೆ ಬರ್ತಾರೆ. ಇಲ್ಲ ಗೌತಮಿ ಗೆದ್ದಿದ್ದಾರೆ, ಗೌತಮಿ ಗೆದ್ದಿರೋ ಕಾರಣ ಮಂಜಣ್ಣ ಹನುಮಂತನಂತೂ ತೆಗಿಯಲ್ಲ, ತ್ರಿವಿಕ್ರಮನ ತೆಗಿತಾರೆ. ಹಂಗ್ ತೆಗೆದ್ರು ತ್ರಿವಿಕ್ರಮ ಬರ್ತಾರೆ, ಹಿಂಗ್ ಬಂದ್ರು ತ್ರಿವಿಕ್ರಮ ಬರ್ತಾರೆ. ಆದ ಕಾರಣ ಈ ವಾರ ಅಲ್ಲಿ ಸೇವ್ ಆಗಿರೋದು ರಜತ್, ಕ್ಯಾಪ್ಟನ್ ಆಗಿದ್ದಾರೆ ಒಂದು ಹನುಮಂತು, ಇನ್ನೊಂದು ನಮ್ಮ ಮಂಜಣ್ಣ, ಇನ್ನೊಂದು ಬಂದ್ಬಿಟ್ಟು ಗೌತಮಿ. ಇಷ್ಟು ಜನ ಸೇವ್ ಆಗಿರ್ತಾರೆ. ತ್ರಿವಿಕ್ರಮ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಒಂದ್ ವೇಳೆ ಅವ್ರು ಇಂಡಿವಿಜುವಲ್ ಆಗಿ ತಗೊಂಡ್ರು ಹನುಮಂತು, ನಮ್ಮ ಮಂಜಣ್ಣ, ತ್ರಿವಿಕ್ರಮ ಹೆಸರು ಹೇಳ್ತಾರೆ. ಒಂದ್ ವೇಳೆ ಅವ್ರು 3ರಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ, ಒಂದು ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಗೌತಮಿ ಗೆದ್ದಿರುವ ಕಾರಣ ತ್ರಿವಿಕ್ರಮ ಹೆಸರನ್ನ ತಗೊಂತಾರೆ. ಒಂದ್ ವೇಳೆ ಮೋಕ್ಷತಾ ಗೆದ್ರು ತ್ರಿವಿಕ್ರಮ ಹೆಸರನ್ನ ತಗೊಂತಾರೆ. ಆದ ಕಾರಣ ತ್ರಿವಿಕ್ರಮ್ ಅವರು ಹೊರಗಡೆ ಬರ್ತಾರೆ, ಈ ವಾರ ನಾಮಿನೇಟ್ ಆಗ್ತಾರೆ. ಇದು ಒಂದು ಅಪ್ಡೇಟ್. ಖಂಡಿತವಾಗ್ಲೂ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಏನು ಬೇಡ, ಆಗೋದು ಇದೆ ಅಂತ ಹೇಳ್ಬೋದು ಈ ಮೂಲಕ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.